ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನ ಹಾಗೂ ಧರ್ಮಾಧಿಕಾರಿಗಳಾದ ಡಿ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಅಪಪ್ರಚಾರ ಹಾಗೂ ಷಡ್ಯಂತ್ರ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಪಟ್ಟಣದಲ್ಲಿ ಶುಕ್ರವಾರ ಶಾಂತಿಯುತ ಪ್ರತಿಭಟನೆ ಮಾಡಲಾಗುವುದು ಎಂದು ಪುರಸಭೆ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್ ತಿಳಿಸಿದರು. ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಮಾರು 1 ದಶಕಗಳಿಂದ ಶ್ರೀ ಕ್ಷೇತ್ರದ ಕುರಿತಾಗಿ ಹಾಗೂ ಪೂಜ್ಯ ಧರ್ಮಾಧಿಕಾರಿಯವರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಆಧಾರ ರಹಿತವಾಗಿ ಷಡ್ಯಂತರ ಮುಖೇನ ಅಪಪ್ರಚಾರವನ್ನು ಮಾಡಿಕೊಂಡು ಬರುತ್ತಿರುವುದು ಖಂಡನೀಯ ಹಾಗೂ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಹಾಗೂ ಎಂಡಿ ಸಮೀರ್ ಎಂಬುವರು ಸಾಕ್ಷಿ ರಹಿತ ಆರೋಪ ಮಾಡುತ್ತಾ ರಾಜ್ಯದ ಜನರ ಹಾಗೂ ಸರ್ಕಾರದ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದವು. ಅವರಿಗೆ ಹಾಗೂ ಇವರ ಹಿಂದೆ ಪಿತೂರಿ ನಡೆಸುವವರ ವಿರುದ್ಧ ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸತ್ಯತೆಯನ್ನು ಜನರಿಗೆ ತಿಳಿಸಬೇಕು ಅಂತ ಒತ್ತಾಯಿಸಿದರು. ನಮಸ್ಕಾರ, ನಾನು ಮಂಜುನಾಥ್ ಲಾಲಾಪೇಟೆ ಅಂತೇಳಿ ಮಧುಗಿರಿ ಪುರಸಭಾ ಅಧ್ಯಕ್ಷರು ಹಾಗೂ ನಾವು ಈ ಧರ್ಮಸ್ಥಳದ ಸುಮಾರು 10-13 ವರ್ಷಗಳಿಂದ ನಾವು ಇಲ್ಲೇನು ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಪರಮ ಪೂಜ್ಯ ಕಾವಂದರು ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಇಲ್ಲಸಲ್ಲದ ಆರೋಪ ಅಡಿಯಲ್ಲಿ ಮತ್ತು ಏನು ಈ ಯೂಟ್ಯೂಬರ್ಸ್ಗಳು ದೇವಸ್ಥಾನಕ್ಕಾಗಲಿ ನಮ್ಮ ಕಾವಂದ್ರಿಗಾಗಲಿ ಏನು ಧಕ್ಕೆ ತರೋಂಥ ವಿಚಾರಗಳನ್ನ ಅವರು ಅಪಪ್ರಚಾರಗಳನ್ನ ಮಾಡಿಕೊಂಡು ನಮ್ಮ ಏನು ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಇದಕ್ಕೆ ಕಪ್ಪುಚುಕ್ಕಿ ಬರೋಂಥ ಒಂದು ಕೆಲಸಗಳನ್ನ ಇವರು ಕಿಡಿಗೇಡಿಗಳು ಮಾಡ್ತಾ ಇರ್ತಕ್ಕಂಥವ್ರು. ಇವ್ರುಗಳಿಗೆಲ್ಲ ಈಗ SIT ಅವರು ನಿನ್ನೆಯಿಂದಲೇ ಸ್ಟಾಪ್ ಮಾಡಿ ರಿವರ್ಸ್ ಯೂಟರ್ನ್ ತಗೊಂಡಿದ್ದಾರೆ. ಅದೇ ರೀತಿಲಿ ಆದರೆ ಯಾರಿಗೂ ಯಾವುದೇ ಥರವಾದ ಇನ್ನೂ ಇವರು ಆ್ಯಕ್ಷನ್ಗಳನ್ನ ತಗೊಂಡಿಲ್ಲ. ಆದ್ದರಿಂದ ನಾವು ಮಧುಗಿರಿಯಲ್ಲಿ ದಿನಾಂಕ 22/8 ಇದೇ ಶುಕ್ರವಾರದಂದು 2025 ಇದೇ ಶುಕ್ರವಾರದಂದು 11 ಗಂಟೆಗೆ ತುಮಕೂರು ಗೇಟ್ನಿಂದ ಜಾಥಾವನ್ನು ಮಾಡ್ತಾ ಇದ್ದೀವಿ. ಸುಮಾರು ಈ ಒಂದು ಕಾರ್ಯಕ್ರಮನು ಶ್ರೀ ಮಂಜುನಾಥ ಸ್ವಾಮಿ ಭಕ್ತ ಮಂಡಳಿಯಿಂದ ನಮ್ಮ ಮಧುಗಿರಿ ತಾಲೂಕಿನಾದ್ಯಂತ ಎಲ್ಲ ಸದ್ಭಕ್ತರು, ಎಲ್ಲ ಮಂಜುನಾಥ ಸ್ವಾಮಿಯ ಸದ್ಭಕ್ತರು, ಪರಮ ಪೂಜ್ಯ ಕಾವಂದರ ಒಂದು ಭಕ್ತಾದಿಗಳು ಎಲ್ಲರೂ ಬಂದು ಈ ಒಂದು ಜಾಥಾವನ್ನು ಭಾಳ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಮತ್ತು ನಮ್ಮ ಉದ್ದೇಶ ಏನು ಅಂತಂದರೆ, ಏನು ಈ ಮಹೇಶ್ ತಿಮ್ಮಾರುಡಿ ಆಗಿರ್ಬೋದು, ಸಮೀರ್ ಆಗಿರ್ಬೋದು, ಇದ್ರೆ ಈ ಎಲ್ಲ ಕಿಡಿಗೇಡಿಗಳಿದ್ದಾರೆ, ಇವ್ರುಗಳಿಗೆಲ್ಲ ಶಿಕ್ಷೆ ಆಗಬೇಕು, ಆದೇ ಆಗಬೇಕು. ಮತ್ತು ಇವ್ರುಗಳ್ನ ಜೈಲಿಗೆ ಹಾಕೋವರೆಗೂ ನಾವು ಈ ಒಂದು ಹೋರಾಟನ ಬಿಡೋದಿಲ್ಲ. ಇಲ್ಲಿಗೆ ಸೀಮಿತ ಅಲ್ಲ, ಜಿಲ್ಲೆಯಲ್ಲಿ ಈ ಒಂದು ಪ್ರತಿಭಟನೆ ಆಗಿದೆ. ಜಿಲ್ಲೆಯಲ್ಲಿ ಆದಮೇಲೆ ಸರ್ಕಾರ ಸ್ವಲ್ಪ ಎಚ್ಚರಿಕೆ ತಗೊಂಡು SIT ಒಂದು ಏನು ಇದನ್ನ ಚುರುಕನ್ನ ಮಾಡಿ ಅದು ಯಾವ ರೀತಿ ಯೂಟರ್ನ್ ತಗೊಂಡಿದ್ದಾರೆ ಅಂದರೆ, ಅವ್ರೀಗ ಯಾರೋ ಮುಸ್ಕುದಾರಿ ಇದ್ದ ಅವನಿಂದ ಯಾರಿದ್ರು ಅವ್ರಗಳ ಬಗ್ಗೆ ಎಲ್ಲನೂ ಈಗ ಆಲ್ರೆಡಿ ಎನ್ಕ್ವೈರಿ ನಡೀತಾ ಇದೆ. ಬರೀ ಎನ್ಕ್ವೈರಿ ಆದರೆ ಆಗಲ್ಲ, ಕೂಡಲೇ ಅವ್ರನ್ನ ಬಂಧಿಸಿ ಫಸ್ಟ್ ಅವ್ರನ್ನ ಎನ್ಕ್ವೈರಿ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ಆದ್ದರಿಂದ ಈ ಒಂದು ಮಧುಗಿರಿ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘಟನೆಯವರು, ಮಧುಗಿರಿ ಯಾವ್ಯಾವ ರೀತಿಯಲ್ಲಿ ಎಲ್ಲ ಸಂಘದಿರ ಈಗ ಒಂದು ಹೇಳಿದ್ರೆ ತಪ್ಪಾಗುತ್ತೆ, ಎಲ್ಲ ಸಂಘದವರು ಸ್ವಯಂ ಪ್ರೇರಿತವಾಗಿ ಈ ಒಂದು ಜಾಥಾದಲ್ಲಿ ಪಾಲ್ಗೊಳ್ಬೇಕು. ಮತ್ತು ನಮ್ಮ ಜಾಥಾ ಯಾವ ರೀತಿ ಇರ್ತದೆ ಅಂತಂದರೆ, ಬಹಳ ಶಾಂತಿಯುತವಾಗಿ ಸಮಾಧಾನಕರವಾಗಿ ನಿಧಾನಗತಿಯಲ್ಲಿ ಸಾಗ್ತಾ ಇರ್ತದೆ. ಆದ್ದರಿಂದ ಈ ಒಂದು ಜಾಥಾಕ್ಕೆ ನಮ್ಮ ಮಧುಗಿರಿಯ ಮಂಜುನಾಥ ಸ್ವಾಮಿ ಭಕ್ತ ಮಂಡಳಿಯವರು ಎಲ್ಲರೂ ಬಂದು ಸೇರಿ ಈ ಜಾಥಾವನ್ನು ಯಶಸ್ವಿ ಮಾಡ್ಬೇಕಂತೇಳಿ ಈ ಮೂಲಕ ನನ್ನ ಸವಿನಯ ಪ್ರಾರ್ಥನೆ. ಊರಿನ ಗಣ್ಯ ವ್ಯಕ್ತಿಗಳೆಲ್ಲ ಒಂದು ಲಿಸ್ಟ್ ಮಾಡಿ ಅವ್ರಿಗೆಲ್ಲ ತಿಳಿಸಿದ್ದೀವಿ. 3 ಜನ ಸ್ವಾಮೀಜಿಗಳು ಬರ್ತಾರೆ, ಸ್ವಾಮೀಜಿಗಳು ಬರ್ತಾರೆ, ಹನುಮನಾಥ ಸ್ವಾಮೀಜಿಯವರು, ಮತ್ತೆ MLC ಅವರು ಅವತ್ತು ಕಾರ್ಯಕ್ರಮಕ್ಕೆ ಸ್ವಲ್ಪ ಬರೋದಕ್ಕೆ ಸ್ವಲ್ಪ ಆದ್ರಿಂದ ಅವರೊಂದು ಬೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ನನ್ನ ವಿಚಾರ ತಿಳಿಸಿದ್ದೀನಿ, ಯಾರು ರಾಜಣ್ಣವ್ರಿಗೂ ತಿಳಿಸಿದ್ದೀನಿ, ಸಂಪೂರ್ಣ ಅವ್ರ ಬೆಂಬಲ ನಮ್ಗೆ ಇದೆ. ಧರ್ಮಸ್ಥಳದ ಪರವಾಗಿ ಮತ್ತೆ ನಮ್ಮ ಹೋರಾಟದ ಪರವಾಗಿ ಅವರು ಇರ್ತಾರೆ.
ಧಾರ್ಮಿಕ ಮುಖಂಡ ಎಂಜಿ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಶ್ರೀ ಕ್ಷೇತ್ರದ ಪರ ಇಲ್ಲಸಲ್ಲದ ಆರೋಪ ಮಾಡ್ತಾ ಇದ್ದು, ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನ ಮೀರಿ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಪ್ರಸ್ತುತ ಎಸ್ಐಟಿ ತನಿಖೆ ಸಂದರ್ಭದಲ್ಲೂ ಕೂಡ ಅಪಪ್ರಚಾರ ಮುಂದುವರಿಸುವುದರ ಜೊತೆಗೆ ಅನಾಮಿಕ ವ್ಯಕ್ತಿಯನ್ನ ಬಳಸಿ ಹಣದ ಆಮಿಷ ಒಡ್ಡಿ ಎಸ್ಐಟಿ ತನಿಖೆಯ ದಿಕ್ಕು ತಪ್ಪಿಸುವ ನಿಟ್ಟಿನಲ್ಲಿ ಕೈವಾಡದ ಶಂಕೆ ಇದೆ ಅಂತ ತಿಳಿಸಿದರು. ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಹಬ್ಬಿರ್ತಕ್ಕಂಥ ಧರ್ಮಸ್ಥಳ ಸಂಸ್ಥೆಯ ಮೇಲೆ ಪೂಜ್ಯರಾದ ವೀರೇಂದ್ರ ಹೆಗ್ಗಡೆಯವರ ಒಂದು ವೈಯಕ್ತಿಕ ವರ್ಚಸ್ಸಿನಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಮಧುಗಿರಿ ತಾಲೂಕಿನಿಂದನೂ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆಶೀರ್ವಾದದೊಂದಿಗೆ ಇವತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಮಾಡ್ತಾ ಇರ್ತಕ್ಕಂಥ ಸೌಕರ್ಯ ಹಳ್ಳಿಗಾಡುಗಳಲ್ಲಿ ನಡೀತಾ ಇರ್ತಕ್ಕಂಥ ಪುರೋಭಿವೃದ್ಧಿ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಸಿಕ್ಕಿರ್ತಕ್ಕಂಥ ಸೌಲಭ್ಯಗಳು ಮತ್ತು ನಮ್ಮ ಸಾರ್ವಜನಿಕರಿಗೆ ಸಿಕ್ಕಿರೋಂಥ ಸೌಲಭ್ಯಗಳು, ಹಳ್ಳಿಯಲ್ಲಿ ಕೆರೆ ಇರ್ಬೋದು, ಸ್ಕೂಲ್ ಇರ್ಬೋದು, ಡೈರಿಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಇಂಥ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಮೇಲೆ ಇವರು ಏಕಾಂಗಿ ಬಂದು ಯಾರೋ ಕಿಡಿಗೇಡಿ 3 ಜನ ಬಂದು ಈ ಸಂಸ್ಥೆ ಮೇಲೆ ಯೂಟ್ಯೂಬ್ ಮುಖಾಂತರ ಈ ಮಾಡ್ತಾ ಇರ್ತಕ್ಕಂಥ ಸುದ್ದಿನ ನಾವು ಖಂಡಿಸಿ, ನಾವು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಈ ಸಾರ್ವಜನಿಕರ ಪರವಾಗಿ ನಾವು ನಾಳೆ ಶುಕ್ರವಾರ ದಿವಸ ಬೆಳಗ್ಗೆ 11 ಗಂಟೆಗೆ ನಾವು ಇಲ್ಲಿಂದ ಹೋಗಿ ನಮ್ಮ ಅಟೆಂಡ್ ಕಮಿಷನರ್ಗೆ ಮೆಮೊರಂಡಮ್ ಕೊಟ್ಟು ಇದನ್ನು ಖಂಡಿಸಿ ಇನ್ನು ಮುಂದೆ ಈ ಥರ ಯಾವುದೇ ಆಗಲಿ ನಡಿಬಾರ್ದು ಅಂತ ಘನ ಸರ್ಕಾರಕ್ಕೂ ನಾವು ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಈ ಸಭೆಗೆ ನಿಮ್ಮ